ಸೊ ಹಲೋ ಎವ್ರಿವನ್, ಫೈನಲಿ ಆರ್ ಬಿ ಐ ಅಸಿಸ್ಟೆಂಟ್ ರಿಸಲ್ಟ್ ಬಂತು. ಸೊ ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ದರೆ ಅವರಿಗೆಲ್ಲ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಸೊ ನಂದೇನು ರಿಸಲ್ಟ್ ಆಯಿತು, ನನ್ನ ಎಷ್ಟು ಅಟೆಂಪ್ಟ್ ಆಗಿದ್ದು ಅದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ನಂದು ಫಸ್ಟ್ ಆಫ್ ಆಲ್ ಶಿಫ್ಟ್ ಇದ್ದಿದ್ದು, ಐ ಥಿಂಕ್ ನಾನು ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ, 11th ಏಪ್ರಿಲ್ ಆಫ್ಟರ್ನೂನ್ ಶಿಫ್ಟಲ್ಲಿ ನಂದು ಎಕ್ಸಾಮ್ ಇತ್ತು. ನನ್ನ ಎಕ್ಸಾಮ್ ಇದ್ದಿದ್ದು IBMR ಹುಬ್ಳಿಯಲ್ಲಿ. ನಾನು ನಿಮಗೆ ಇನ್ನೊಂದು ಅಂದರೆ ನಾನು ಏನೇನು ಮಾಡಿದ್ದೆ, ನನ್ನ ಪ್ರಕಾರ ಪೇಪರ್ ಲೆವೆಲ್ ಹೇಗಿತ್ತು ಅಂದರೆ, ಇಂಗ್ಲೀಷ್ ಈಸಿ ಟು ಮಾಡರೇಟ್, ಕ್ವಾಂಟ್ ಈಸಿ ಅಂದಿದ್ದೆ, ರೀಸನಿಂಗ್ ಈಸಿ ಇತ್ತು, ಓವರಾಲ್ ನನಗೆ ಈಸಿ ಅನಿಸಿತ್ತು. ಸೊ ದೀಸ್ ಆರ್ ದ ಥಿಂಗ್ಸ್ ಇವೆಲ್ಲ ಬಂದಿದ್ವು ಇದರೊಳಗಡೆ. ಬಟ್ ನಾನು ಇದರೊಳಗಡೆ ಒಂದು ರೀಸನಿಂಗಲ್ಲಿ ನಾನು 35 ಅಟೆಂಪ್ಟ್ ಮಾಡಿದ್ದೆ, ಬಟ್ ಒಂದು ಬ್ಲೆಂಡರ್ ಮಾಡಿದ್ದೆ ಅಂತ ಹೇಳಿದ್ದೆ ನಿಮಗೆ. ಸೊ ಒಂದು ಮಿಸ್ಟೇಕ್ ಮಾಡಿದ್ದೆ ನಾನು. ಸೊ ನನ್ನ ಟೋಟಲ್ ಅಟೆಂಪ್ಟ್ಸು 100 ಆಗಿದ್ವು. 100ಅಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೇನೆ ಅಂತ ನನಗೆ ಗೊತ್ತಾಯಿತು. ಅಂದರೆ ಅದು ಆಪ್ಷನ್ ಟಿಕ್ ಹಾಕುವಾಗ ಸ್ವಲ್ಪ ರಾಂಗ್ ಹಾಕಿದ್ದೆ ಆ್ಯಂಡ್ ಕ್ವಶನ್ ಸ್ವಲ್ಪ ರಾಂಗಾಗಿ ಓದಿದ್ದೆ ನಾನು. ದಟ್ ಈಸ್ ಏನೋ ಒಂದು ಕ್ವಶನ್ ಇತ್ತು, ಅದು ಲಾಸ್ಟಿಂದ ಥರ್ಡ್ ಅಂತ, ನಾನು ಬರೀ ಲಾಸ್ಟ್ ಅಂತ ಓದಿದ್ದೆ. ಸೊ ಅದಕ್ಕೆ ಏನೋ ರಾಂಗ್ ಆಗಿತ್ತು ಅದು ಆಲ್ಫಾ ನ್ಯೂಮರಿಕ್ ಸೀರೀಸ್ನಲ್ಲಿ. ಸೊ ಈಗ ನಾನು ರಿಸಲ್ಟ್ ಬಗ್ಗೆ ಮಾತಾಡಬೇಕಂದ್ರೆ, ನನ್ನ ರಿಸಲ್ಟು ಒಂದು ನಿಮಿಷ, ದಿಸ್ ಇಸ್ ಬ್ಯಾಂಗ್ಳೂರು ರಿಸಲ್ಟು. ಸೊ ಟೋಟಲ್ ಇವ್ರು ಸೆಲೆಕ್ಟ್ ಮಾಡಿರೋದು 300 ಮೆಂಬರ್ಸ್ನ. ಸೊ ವೇಕೆನ್ಸೀಸ್ ಇರೋದು 22. ಸೊ ನಂದು ಬಂದು ದಿಸ್ ಈಸ್ ಮೈ ರೋಲ್ ನಂಬರ್. ಸೊ ನಂದು ಸೆಲೆಕ್ಟ್ ಆಗಿದೆ. ನೋಡಿ 100 ಅಟೆಂಪ್ಟ್ಸ್ ಆಗಿದ್ದು ನಾನು, ಆ್ಯಂಡ್ ಸೆಲೆಕ್ಟ್ ಆಗಿದೆ. 100ಅಲ್ಲಿ ನಂದು ಒಂದು ರಾಂಗ್ ಆಗಿತ್ತು, ಪಕ್ಕ ಗೊತ್ತಿದೆ ನನಗೆ. ಸೊ ಚೆನ್ನಾಗಾಗಿದೆ. ಸೊ ಯಾರ್ಯಾರ್ದೆಲ್ಲ ಆಗಿದೆ ಕಂಗ್ರ್ಯಾಚುಲೇಷನ್ಸ್, ಯಾರ್ಯಾರ್ದೆಲ್ಲ ಆಗಿದೆ ಡೋಂಟ್ ವರಿ, ಯಾಕೆಂದರೆ ಇದು ಟಫ್ ಇರುತ್ತೆ ಎಕ್ಸಾಮು. ಇದಾದರೆ ಮೇನ್ಸ್ ಆಗಬೇಕು ಇನ್ನು, ಯಾಕೆಂದರೆ ಪ್ರಿಲಿಮ್ಸಲ್ಲಿ ಮಾಡ್ಬೋದು, ಬಟ್ ಸ್ಟಿಲ್ ಮೇನ್ಸು ಲಾಟ್ ಆಫ್ ಕಾಂಪಿಟೇಷನ್ಸ್ ಇರುತ್ತೆ. ಸೊ ಯಾರ್ಯಾರ್ದೆಲ್ಲ ಆಗಿರುತ್ತೆ ತಲೆ ಕೆಡಿಸ್ಕೊಬೇಡಿ. ನೆಕ್ಸ್ಟ್ ಕಂಟಿನ್ಯೂಸ್ ಎಕ್ಸಾಮ್ ಬರ್ತವೆ 2 ಮಂತ್ಸಲ್ಲಿ, ಎಲ್ಲ ಬರೀರಿ. ಸೊ ಮೇನ್ಸು ಬಂದುಬಿಟ್ಟು 7 ಜೂನ್ 2026 ಐ ಆಮ್ ಪ್ರಿಪೇರಿಂಗ್. ಸೊ ಅಪ್ಕಮಿಂಗ್ ಡೇಸಲ್ಲಿ ನಾನೇನು ಪ್ರಿಪೇರ್ ಮಾಡ್ತೀನಿ ಅನ್ನೋದು ಇಷ್ಟೇ. ಒಂದು ಬ್ಯಾಂಕಿಂಗ್ ಅವೇರ್ನೆಸ್ನ ಸ್ವಲ್ಪ ಪ್ರಿಪೇರ್ ಆಗ್ತೀನಿ, ಅಂದರೆ ಕರೆಂಟ್ ಅಫೇರ್ಸ್ನ. ಇನ್ನೂ ಒಂದು ಇಂಗ್ಲೀಷ್ನ ಸ್ವಲ್ಪ ನೋಡ್ಕೊತೀನಿ. ನಾನು ಕ್ವಾಂಟು ಸ್ವಲ್ಪ ರೀಸ್ನಿಂಗ್ ಸ್ವಲ್ಪ ಈಗ ಇಂಪ್ರೂವ್ ಆಗಿದೆ. ನಾನು ಫಸ್ಟಿಗೆ ಸ್ವಲ್ಪ ಅಷ್ಟು ಸ್ಟ್ಯಾಂಡರ್ಡ್ ಆಗಿದ್ದಿಲ್ಲ. ಕ್ವಾಂಟು ನಂದು ಆಲ್ರೆಡಿ ಸ್ವಲ್ಪ ಚೆನ್ನಾಗೇ ಇದೆ. ಸೊ ಇನ್ನಿತರ ಯಾವುದೇ ರೀತಿಯಾದ ಇನ್ಫಾರ್ಮೇಷನ್ಸು ನಾನೆಲ್ಲ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದರೆ ನನಗೂ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಫೈನಲಿ ಹೋಪ್ ಪ್ರಿಪೇರ್ ವೆಲ್, ಕನ್ಸಿಸ್ಟೆನ್ಸಿಯಿಂದ ವರ್ಕ್ ಮಾಡಿ, ಪಕ್ಕಾ ಆಗುತ್ತೆ ನಿಮ್ಮದು ಕೂಡ, ಡೋಂಟ್ ವರಿ. ಸೊ ಥ್ಯಾಂಕ್ ಯು.